ಸರ್ವ ಪಕ್ಷಗಳ ಸಭೆ ಕರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕಿಡಿಕಾರಿದ್ದಾರೆ. 2 ತಿಂಗಳಲ್ಲಿ ನೀರು ಬಿಟ್ಟು ಈಗ ಸರ್ವ ಪಕ್ಷದ ಸಭೆ ಕರೆದಿದ್ದಾರೆ ಅಂತ ಹೇಳಿ ಗುಡುಗಿದ್ದಾರೆ. ನೀರು ಹೋದ ಮೇಲೆ ವಿಪಕ್ಷಗಳ ಸಲಹೆ ಯಾವುದೇ ಉಪಯೋಗಕ್ಕೆ ಬರೋದಿಲ್ಲ. ಸರ್ಕಾರ ಕುರ್ಚಿ ಜಗ್ಗಾಟದಲ್ಲಿ ಮುಳುಗಿದೆ. ರಾಜ್ಯದ ಮುಖ್ಯಮಂತ್ರಿ ಜನತಾ ಪಾರ್ಟಿ ಎಲ್ಲ ರೈತ ಸಂಘಟನೆಗಳು ಎಲ್ಲವೂ ಸೇರಿ ಒಳ ಸೇರಿಕೊಂಡು KRS ನಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೇನೆ, ಏನು ನಿನ್ನೆ ಆಗಿರುವಂಥ ಆದೇಶ ಅದರ ಮೇಲ್ಮನವಿಯನ್ನು ಅಪೀಲನ್ನು ಸುಪ್ರೀಂ ಕೋರ್ಟಲ್ಲಿ ಸಲ್ಲಿಸಬೇಕಾಗ್ತದೆ. ಕಾವೇರಿ ಕೊಳ್ಳದ ರೈತರ ರಕ್ಷಣೆಗೆ ಅವರು ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಈಗಾಗಲೇ ಕುಡಿಯೋ ನೀರಿನ ಹಾಹಾಕಾರ, ರೈತರ ಬೆಳೆಗೆ ನೀರೇ ಇಲ್ಲದಿರ್ತಕ್ಕಂಥ ಪರಿಸ್ಥಿತಿನಲ್ಲಿ ಮತ್ತೆ ತಮಿಳುನಾಡಿಗೆ ನೀರು ಬಿಡ್ತಕ್ಕಂಥದ್ದು ಸಮಂಜಸವಲ್ಲ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಒಂದು ಕಡೆ ಸರ್ವ ಪಕ್ಷದ ಸಭೆ, ಮತ್ತೊಂದು ಕಡೆ ಅದಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಕಿಡಿಕಾರ್ತಾ ಇದ್ದಾರೆ. ಬಟ್ ಸರ್ಕಾರದ ಮುಂದಿರುವಂತಹ ಆಯ್ಕೆಗಳೇನು ಅಂತ ಹೇಳಿ ಈಗ ಸಮಸ್ಯೆಯನ್ನು ಸರಿ ಮಾಡೋದಕ್ಕೆ? ಯಾಕಂದರೆ ಸದ್ಯಕ್ಕೆ ಇರುವಂಥದ್ದು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂಥದ್ದು. ಯಾಕಂದರೆ ಎರಡು ಕಡೆಯಲ್ಲೂ ಕೂಡ ಅಂದರೆ ನ್ಯಾಯಾಧೀಕರಣವೂ ಸೇರಿದಂತೆ ಎರಡು ಕಡೆಯಲ್ಲೂ ನಮಗೆ ಏನಾಗಿದೆ, ನೀರನ್ನು ಬಿಡುವಂಥ ಸೂಚನೆ ಏನು ಕೊಡಲಾಗಿದೆ. ಸದ್ಯಕ್ಕೆ ಅದನ್ನು ತಡೆದರೂ ಕೂಡ ಸಾಕಷ್ಟು ಸಮಯದವರೆಗೆ ಅದನ್ನು ತಡೆದು ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಕ್ಕೂ ಕೂಡ ಸಾಕಷ್ಟು ಸವಾಲುಗಳಿರುತ್ತೆ ಮತ್ತು ಕಾನೂನಾತ್ಮಕವಾದ ತೊಡಕುಗಳು ಕೂಡ ಎದುರಾಗುತ್ತೆ. ಹಾಗಾಗಿ CWRC ಏನು ಹೇಳ್ತು ಅನ್ನೋದು ಕೂಡ ಅಷ್ಟೇ ಮುಖ್ಯ, CWMA ಕೂಡ ಏನು ಹೇಳ್ತು ಅನ್ನೋದು ಕೂಡ ಅಷ್ಟೇ ಮುಖ್ಯ. ಅವೆರಡನ್ನೂ ಕೂಡ ಪಾಲಿಸಬೇಕಾಗಂತೂ ಸರ್ಕಾರದ ಕರ್ತವ್ಯ ಕೂಡ ಆಗುತ್ತೆ. ಹಾಗಂತ ನಮ್ಮ ಬಳಿ ನೀರೇ ಇಲ್ಲದೆ ಇರೋದ್ರಿಂದ, ಮಳೆಯ ತೀವ್ರ ಕೊರತೆ ಇರೋದ್ರಿಂದ ಸಹಜವಾಗಿಯೇ ಒಂದು ರೀತಿಯ ಆತಂಕವೂ ಇದೆ. ಆದರೆ ಪರಿಸ್ಥಿತಿಯನ್ನು ಭಾವನಾತ್ಮಕವಾಗಿ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಕಾನೂನಾತ್ಮಕ ತೊಡಕುಗಳನ್ನ ಕೂಡ ನಾವು ದೂರ ಮಾಡಿಕೊಂಡು ನಾವು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಬೇಕು, ಸುಪ್ರೀಂ ಕೋರ್ಟ್ಗೆ ಮೇಲ್ಮನೆ ಹೋಗಬೇಕು. ಅದೇ ಭಾಗವಾಗಿ ಭಾನುವಾರ ಸರ್ವಪಕ್ಷಗಳ ಸಭೆಯನ್ನು ಕರೆದಿರುವಂಥದ್ದು ಮುಖ್ಯಮಂತ್ರಿಗಳು. ಅಂದರೆ ಎಲ್ಲ ಪಕ್ಷಗಳ ನಾಯಕರುಗಳ ಮತ್ತು ಸಂಸದರುಗಳ ಜೊತೆಗೆ ಕೇಂದ್ರ ಸಚಿವರುಗಳ ಅಭಿಪ್ರಾಯವನ್ನು ಸರಿದು ಜೊತೆಗೆ ಒಂದು ಸಹಕಾರವನ್ನು ಕೋರಿ ಜೊತೆಗೆ ಮುಂದುವರಿಬೇಕು ಅನ್ನುವಂಥದ್ದು. ನೀರನ್ನು ತಡೆ ಹಿಡಿಬಹುದು, ಎಲ್ಲಿವರೆಗೆ ತಡೆ ಹಿಡಿಬಹುದು, ನಾವು ಸುಪ್ರೀಂ ಕೋರ್ಟ್ ಮೇಲ್ಮನವಿ ಹೋಗುವವರೆಗೆ ತಡೆ ಹಿಡಿಬಹುದು. ಆದರೆ ಅಲ್ಲಿ ಹೋಗುವಾಗ ನಾವು ನೀರು ಬಿಡದೆ ಹಾಗೆ ಹೋದರೆ ಸಹಜವಾಗಿ ನಮ್ಮ ಅರ್ಜಿ ಸ್ವೀಕಾರ ಆಗುತ್ತಾ ಅಥವಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಅನ್ನೋದು ಕೂಡ ಪ್ರಶ್ನೆ ಇದೆ. ಹಿಂದೆಲ್ಲ ಆಗಿರುವಂಥ ಘಟನೆಗಳು ಕೂಡ ಇದೇ ಮಾದರಿಯಲ್ಲಿ ಆಗಿರೋದ್ರಿಂದ ಸರ್ಕಾರವು ಇಲ್ಲೂ ಕೂಡ ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗುತ್ತೆ. ಜೊತೆಗೆ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು, ಸರ್ವಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು, ಜೊತೆಗೆ ಕಾನೂನು ಹೋರಾಟವನ್ನು ಕೂಡ ಅಷ್ಟೇ ಸಮರ್ಥವಾಗಿ ಮಾಡುವಂಥದ್ದು ಸರ್ಕಾರದ ಮುಂದಿರುವಂತಹ ಸವಾಲು ಈಗ ಸದ್ಯಕ್ಕೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.